ನಮಗೆ ದೇವರ ಕಣ್ಣುಗಳನ್ನು ಕೊಟ್ಟು ಉಪ್ಪನ್ನು ಇಟ್ಟಾಗ, ನೀವೆಲ್ಲ ರೈತರು ಕೆಲಸ ಮಾಡ್ತೀರಿ, ಕೆಲಸ ಮಾಡಿ 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 ತಕಾಯಿಸ್ತೀರಿ. ಬೇಸಿಗೆದಾಗ ನಿಮಗೆ ಬೆವರುಗಳು ಬರ್ತಾವೆ, ಈಗ ಹರ್ಕೊಂಡು ಬೆವರು ಬರ್ತಾವೆ. ಒಂದ್ ವೇಳೆ ಈ ಉಪ್ಪು ಇಟ್ಟಿಲ್ಲ ಅಂತಂದ್ರ ಆ ಕಣ್ಣಿನ ಒಳಗಡೆ ಬೆವರು ಹೋಗಿ ಕಣ್ಣೇ ಕಳ್ಕೊಂಡ್ಬಿಡ್ತೀವಿ. ಎಷ್ಟು ಕೃಪಾ ಪರಮಾತ್ಮ. ಸುಮ್ಮನೆ ಯೋಚನೆ ಮಾಡಿ, ಹೌದಲ್ವ? ಬೆವರಿಗೆ ಬರೆಸ್ಕೊಳ್ತಿರಲ್ಲ, ನೇರವಾಗಿ ಕಣ್ಣಿನ ಒಳಗಡೆ ಬೀಳೋದಿಲ್ಲ. ಎಷ್ಟು ಪ್ರೊಟೆಕ್ಟ್ ಮಾಡಿದ, ರಕ್ಷಣೆ ಕೊಟ್ಟಾನ, ಉಪ್ಪು ಕೊಟ್ಟ. ನೋಡ್ರಿ, ನಿಮ್ಗೆ ಕೂದಲು ಬೆಳಿತಾವ, ಉಗುರು ಬೆಳೀತಾವ, ಕಟ್ ಮಾಡ್ಕೊಳ್ತೀವಿ, ಹೌದಿಲ್ರ? ಉಗುರು ಬೆಳೆದ್ರೆ ಕಟ್ ಮಾಡ್ಕೊಳ್ತೀರಿ, ಕೂದಲು ಬೆಳೆದ್ರು ಕಟ್ ಮಾಡ್ಕೊಳ್ತೀರಿ. ಹಂಗ ಮೂಗು ಬೆಳೆದ್ರೆ ಸುಮ್ಮನೆ ಈ ಬೆರಳುಗಳು ಬೆಳೆದು ಬಿಟ್ಟಿದ್ರು, ಒಬ್ಬರ ಮನೆಗೆ ಒಬ್ಬರು ಸೇರ್ಕೊಂಡ್ಬಿಡ್ತಿದ್ರು, ಬದುಕ್ಲಕ್ಕಾಗ್ತಿತ್ತ. ನಾಲಿಗೆ ಉದ್ದಕ್ಕೆ ಬೆಳೆದು ಬಿಟ್ಟಿದ್ರು, ಜಗದಂಬ ಭವಾನಿಗೆ ಬೆಳೆದ ಎಲ್ಲರ ಮನೆ ಬೊಗಣಿ ಖಾಲಿ ಆಗಿಬಿಡ್ತಿದ್ರು. ಯೋಚನೆ ಮಾಡಿ, ಪರಮಾತ್ಮನ ಕೃಪಾ ಎಷ್ಟು ದೊಡ್ಡದದ. ಕಿವಿಗಳು ಬೆಳೆದು ಬಿಟ್ಟಿದ್ರೆ ಹೆಂಗಿತ್ತು, ತಲೆ ಬೆಳೆದ್ರೆ ಹೆಂಗಿತ್ತು, ಕಾಲುಗಳು ಉದ್ದಕ್ಕೆ ಬೆಳೆದ್ರೆ ಹೆಂಗ್ ನಡೀತಿದ್ವಿ. ಪರಮಾತ್ಮ ಪ್ರೀತಿಯಿಂದ ಈ ಜಗತ್ತನ್ನ ಸೃಷ್ಟಿ ಮಾಡಿ ಅಷ್ಟೇ ಏನು ಬೇಕು ಎಲ್ಲವನ್ನ ಇಟ್ಟ. ಅದಕ್ಕಾಗಿ ಸುಂದರ ದೇಹ, ಅದರ ಒಳಗಡೆ ಸುಂದರವಾಗಿರ್ತಕ್ಕಂಥ ಮನಸ್ಸ, ಅದರ ಒಳಗಡೆ ಸುಂದರವಾಗಿರ್ತಕ್ಕಂಥ ಆತ್ಮವನ್ನ ಇಟ್ಟಾಗ 3 ಘಟಕ. ಇದಕ್ಕೇನಂತಾರ ಅಂತಂದ್ರ ತ್ರಿಕರಣಗಳು ಅಂತ ಕರೀತಾರೆ. ಏನಂತ ಕರೀತಾರ? ತ್ರಿಕರಣಗಳು ಅಂತ ಕರೀತಾರ. ಮೈ, ಮಾತು, ಮನಸ್ಸು. ಈಗ ನೋಡ್ರಿ, ನಾನು ಹೇಳಿದ್ದೆ ನಿಮಗೆ ಕೇಳಿಸ್ಬೇಕಂದ್ರೆ ಇಲ್ಲಿ ಏನೇನು ಮಾಡ್ಯಾರ ಮಕ್ಕಳು, ಏನೇನು ಮಾಡ್ಯಾರಪ್ಪ? ನಾನು ಹೇಳಿದ್ದೆ ನಿಮ್ಗ ಜೋರಾಗಿ ಕೇಳಿಸ್ಬೇಕಂದ್ರೆ ಏನೇನು ಮಾಡ್ಯಾರ? ಒಟ್ಟು ಮಾತಾಡೋದು, ನನ್ನ ಕಡೆ ಲಕ್ಷ್ಯ ನೋಡ್ಬೇಡ್ರಿ, ಕಡೆ. ಒಂದು ತಾಸಿನ ಪ್ರವಚನ 10 ಪುಸ್ತಕ ಓದಷ್ಟು ಜ್ಞಾನ ಬರ್ತದೆ. ಈಗ ನೋಡ್ರಿ, ನನ್ನ ಧ್ವನಿ ಕೇಳಿಸ್ಬೇಕಾಯ್ತಂದ್ರೆ ನಿಮ್ಗೆ ಇಲ್ಲಿ ಏನೇನು ಮಾಡ್ಯಾರ? ನಮ್ಮ ಕಮಿಟಿಯವ್ರು ಏನ್ ಮಾಡ್ಯಾರ? ಹೆಚ್ಚಿಗೆ ಧ್ವನಿ ಕೇಳಿಸ್ಬೇಕಂದ್ರೆ ಏನ್ ಮಾಡ್ಯಾರ ಮಕ್ಕಳು? ಮೈಕ್ ಅದ, ಇದು ನೋಡ್ರಿ ಸ್ಟ್ಯಾಂಡ್ ಅದ, ಅಲ್ಲೇನು ಮೂಲೆಗೆ ಏನು ಕೂಡಿಸ್ಯಾರ? ಆಂಪ್ಲಿಫೈರ್ ಕೂಡಿಸ್ಯಾರ. ಅಲ್ಲಿ 2 ವಾಲ್ ಸ್ಪೀಕರ್ ಬಾಕ್ಸ್ ಕೂಡಿಸ್ಯಾರಲ್ಲ, ಹೌದಿಲ್ಲ? ನಾನು ಮಾತಾಡಿದ್ದು ಈ ಮೈಕ್ ಮುಖಾಂತರ ಹೋಗಿ, ಆಂಪ್ಲಿಫೈರ್ ದಿಂದ ಹೋಗಿ ನನ್ನ ಧ್ವನಿಯನ್ನ ಹೆಚ್ಚಿಗೆ ಮಾಡಿ ನಿಮ್ಮೆಲ್ಲರಿಗೂ ಕೇಳಿಸಂಗ ಇಲ್ಲಿ ವ್ಯವಸ್ಥೆ ಮಾಡ್ಯಾರಿಲ್ಲ? ಮಾಡ್ಯಾರ. ಹಂಗೆ ಪರಮಾತ್ಮ ಸಹಿತ ಇಲ್ಲಿ ಹಂಗ ಮಾಡ್ಯಾರ. ಏನ್ ಮಾಡ್ಯಾನ? ಇದು ಸ್ಟ್ಯಾಂಡ್ ಅಂದ್ರೆ ನಮ್ಮ ದೇಹ ಇದ್ದಂಗೆ. ಇದು ಏನು? ನಮ್ಮ ದೇಹ. ಮತ್ತ ಮನಸ್ಸದಲ್ಲ, ಆ ಮನಸ್ಸು ಆಂಪ್ಲಿಫೈರ್ ಇರ್ತದೆ. ಏನೋ ಮನಸ್ಸ ಆಂಪ್ಲಿಫೈರ್. ಆಮೇಲೆ ಅಲ್ಲಿ 2 ಸ್ಪೀಕರ್ಗಳು ಅದಾವ ನೋಡಿ, ಅವೇನವು? ನಮ್ಮ ಒಳಗಡೆ ದೃಕ್ ಮತ್ತು ಏನ್ ನಮ್ಗೆ ಕೇಳಿಸ್ತಕ್ಕಂಥ ಧ್ವನಿ, ಅದು ನಮ್ಮ ಒಳಗಡೆ ಕಿವಿ ಒಳಗಡೆ ಇತ್ತು ಅಂತಂದ್ರ, ಆ ಶಕ್ತಿ ಇತ್ತು ಅಂತ ಇಲ್ಲಿ ಸ್ಪೀಕರ್. ಮತ್ತಿಷ್ಟಾದ್ರ ಧ್ವನಿ ಕೇಳಿಸ್ತದ ನಿಮಗ? ಮೈಕ್ ಅದ, ಆಂಪ್ಲಿಫೈರ್ ಅದ, ಲೌಡ್ ಸ್ಪೀಕರ್ ಅದ. ಇಷ್ಟಾದ್ರೆ ನಿಮ್ಗೆ ನನ್ನ ಧ್ವನಿ ಕೇಳಿಸ್ತದ? ಪರ್ಫೆಕ್ಟ್ ಯಾರು ಉತ್ತರ ಹೇಳಿದ್ರೆ ಅವ್ರಿಗೊಂದು ನಾನು ಬರೆದಿರೋದೊಂದು ಶೋಧಿಸಿ ನೋಡಿ ಪುಸ್ತಕ ಕೊಡ್ತೀನಿ. ವೆರಿ ಗುಡ್. ನಿನ್ನ ಹೆಸರೇನು? ಸಮರ್ಥ. ನೋಡಿ, ಸಮರ್ಥವಾಗಿ ಉತ್ತರ ಕೊಟ್ಬಿಟ್ಟ, ಹುಷಾರಾಗ್ತಿದ್ದ. ಕೊಡ್ತೀನಿ ನೋಡಿ. ಮೈಕ್ ಅದ, ಆಂಪ್ಲಿಫೈರ್ ಅದ, ಲೌಡ್ ಸ್ಪೀಕರ್ ಅದ. ಇಷ್ಟಾದ್ರೂ ಧ್ವನಿ ಕೇಳಲ್ಲ. ಏನ್ ಬೇಕು? ಕರೆಂಟ್ ಬೇಕು. ಕರೆಂಟ್ ಇಲ್ಲ ಅಂತಂದ್ರ, ಪವರ್ ಇಲ್ಲ ಅಂತಂದ್ರ ನಮ್ಗೇನು ಕೇಳಿಸೋದಿಲ್ಲ. ಹೌದು? ಕರೆಂಟ್ ಹೋಯ್ತು. ಹಂಗ ದೇವರು ನೋಡ್ರಿ, ಈ ದೇಹವನ್ನ ಕೊಟ್ಟ, ಮನಸ್ಸನ್ನು ಕೊಟ್ಟ, ಬುದ್ಧಿಯನ್ನು ತೆಲುಗಡೆ ಇಟ್ಟ, ಲೌಡ್ ಸ್ಪೀಕರ್. ಆದ್ರ ಇಲ್ಲಿ ಹಂಗ ಕರೆಂಟ್ ಇಲ್ಲ ಅಂದ್ರೆ ನನ್ನ ಮಾತು ಕೇಳಿಸೋದಿಲ್ವೋ, ಹಂಗ ಇಲ್ಲೊಂದು ಕರೆಂಟ್ ಅದ. ಯಾವ್ದು ಕರೆಂಟ್ ಅದು? ಯಾವ ಕರೆಂಟು? ಗೊತ್ತಾಗ. ಇಲ್ಲಿನೂ ಸಹಿತ ಅಲ್ಲಿ ಹೆಂಗ ವಿದ್ಯುತ್ ಶಕ್ತಿ ಕರೆಂಟ್ ಅದ, ಹಂಗ ಇಲ್ಲಿ ಆತ್ಮಶಕ್ತಿ ಅನ್ನೋದು ಇದೆ ಅಂತೇಳಿ ಈ ದೇಹ ಈ ಪ್ರವಚನ ಮುಗಿದ್ಮೇಲೆ
ಕಲ್ಯಾಣಕ್ಕೂ ಹೋಗ್ತದ, ಮತ್ ಸಾಯಂಕಾಲ 8 ಗಂಟೆ ಆಯ್ತಂದ್ರೆ ಚಿತ್ಕೋಟಕ್ಕೂ ಬರ್ತದೆ. ಒಂದ್ ವೇಳೆ ಅದೇ ಹೋಯ್ತು ಅಂದ್ರ ಸೀದಾ ಎಲ್ಲೋಕತಿ ಭೂಮಿ ಒಳಗಡೆ ಹೋಗ್ತದೆ. ಹೌದಲ್ಲ? ಇದು ಚಂದ ತಿಳ್ಕೊಳ್ಬೇಕು. ಪರಮಾತ್ಮನ ಕೃಪಾ ಎಷ್ಟು ದೊಡ್ಡದು. ದೇಹವನ್ನು ಕೊಟ್ಟ, ಮನಸ್ಸನ್ನು ಕೊಟ್ಟ, ಬುದ್ಧಿಯನ್ನು ಕೊಟ್ಟ. ಇದಷ್ಟೇ ಇದ್ರೆ ಸಾಕೋಗೋದಿಲ್ಲ ಅಂತ ಆತ್ಮವನ್ನ ಇಟ್ಟ. ಅದಕ್ಕ ಈ ದೇಹ ಕೋಟಿ ಕೋಟಿ ಗಟ್ಟಲೆ ಬೆಲೆ, ಬಹಳಷ್ಟು ಕೋಟಿ. ಇದಕ್ಕೆ ಬೆಲೆ ಕಟ್ಲಕ್ಕಾಗಲ್ಲ. ಒಬ್ಬ ದೊಡ್ಡ ಶ್ರೀಮಂತ ಇದ್ದ. ಆ ದೊಡ್ಡ ಶ್ರೀಮಂತ ಚಸ್ಮಾ ಹಾಕೊಂಡು ಕುಂತಿದ್ದ, ಕೂಲಿಂಗ್ ಗ್ಲಾಸ್, ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತಾನ. 6 ಅಂತಸ್ತು ಮನೆ. ನೀವು ನೋಡ್ಬೇಕು, ದೊಡ್ಡ ದೊಡ್ಡ ಸಿಟಿ ಒಳಗಡೆ ದೊಡ್ಡ ಅಪಾರ್ಟ್ಮೆಂಟ್ ಇರ್ತಾವ, 6 ಅಂತಸ್ತು ಮನೆ. ಆ ಮನೆ ಮೇಲೆ ಕುಳ್ತಾನ. ಈ ಕಡೆ 8 ಜನ, ಈ ಕಡೆ 8 ಜನ ಸೇವೆ ಮಾಡ್ಲಕತ್ತಾರ. ಬಲಗಡೆ ಎಷ್ಟು ಕಣ್ಣಿಗೆ ಕಾಣಿಸ್ತೋ ಅಷ್ಟು ಭೂಮಿ ಅದ ಅವನಿಗೆ. 100 ಕಾರುಗಳು ನಿಂತಾವ. ಎಡಗಡೆ ಎಷ್ಟು ನೋಡ್ತೀವಿ ನಾವು ಅಷ್ಟು ಭೂಮಿ ಅದ, ಹೊಲ ಅದ. ಈ ಕಡೆನೂ ಸಾಕಷ್ಟು ಕಾರು ನಿಂತಾವ. ಕಾಲಿನ ಮೇಲೆ ಕಾಲು ಹಾಕೊಂಡನ. ಅವನು ಕುಂತಿರ್ತಕ್ಕಂತ ಕುರ್ಚಿ ಬಂಗಾರದ ಕುರ್ಚಿ. ಆಗ ರೋಡಿನಲ್ಲಿ ಒಬ್ಬ ಕುರುಡ ಹೊಂಟ, ಅಲ್ಲ ಭಿಕ್ಷುಕ ಹೊಂಟ. ಭಿಕ್ಷುಕ ಬರ್ತಾ ಇದ್ದಾನ. ಅವನು ದಿನಾ ಬೆಳಗ್ಗೆಯಿಂದ ಸಂಜೆ ತನಕ ತಿರುಗಿರ ಒಂದು ಊಟ ಸಿಕ್ಕಿಲ್ಲ. ಅವಾಗ ನೋಡ್ತಾನ, ಅಗರ್ಭ ಶ್ರೀಮಂತ ಮೇಲೆ ಕುಂತನ, ಬೀಸ್ತಾ ಇದ್ದಾರೆ ಬೀಸಣಿಕೆಯಿಂದ. ಸಂಪತ್ತರ ಬಹಳದ. ಇವನ ಹತ್ರ ಹೋಗಿ ನಾನು ಭಿಕ್ಷೆ ಬೇಡಿದ್ರೆ ಕನಿಷ್ಠ ಒಂದು ವಾರಕ್ಕಾಗಷ್ಟಾದ್ರೆ ನನಗೆ ಏನಾದ್ರು ಊಟ ಸಿಕ್ಕಿದ್ದೇನೋ ಅಂತ ಹೇಳಿ ಅವನು ಹೋಗ್ತಾನ. ಅಲ್ಲಿದ್ದವ್ರಿಗೆ ಕೇಳ್ತಾನ, ನಾನು ಶ್ರೀಮಂತನ ಸ್ವಲ್ಪ ಭೇಟಿ ಆಗ್ಬೇಕು. ಆ ದಯಾಳು ಇದ್ದ ಶ್ರೀಮಂತ, ಬಹಳ ದಯಾಳು, ಕೃಪಾಳ. ಕೆಲವು ಬಹಳ ಜಿಪ್ಪುಣಿರ್ತಾವ, ಬಹಳ ಜಿಪ್ಪುಣಿರ್ತಾವ. ತುಪ್ಪದಾಗ ನೊಣ ಬಿದ್ರು ಚಿಕ್ಕೊಟ್ಟು ಅಂತಾರೆ. ಮತ್ ನಿಮ್ಮೂರಾಗ ಯಾರು ಇಲ್ಲ ಚಿತ್ಕೊಡ್ದಾಗ, ನಮ್ ಕಡೆ ಯಾರು ಅಂದ್ರೆ ಅಂತ ಜಿಪ್ಪುಂಡ್ರಿರ್ತಾರೆ. ಅದಕ್ಕ ಆತ ಕೃಪಾಳು ಇದ್ದ, ದಯಾಳು ಇದ್ದ. ಯಾರು ಏನ್ ಬೇಕು ಅಂತ ದಾನ ಧರ್ಮ ಮಾಡ್ತಾ ಇದ್ದ. ಆಗ ಇವನ ಮೇಲೆ ಹೋಗಿ ಅವನ ಹತ್ರ ನಿಂತ್ಕೊಂಡ, ಶ್ರೀಮಂತನ ಹತ್ರ ನಿಂತ್ಕೊಂಡು ಕೇಳ್ತಾನ, ಏ ದಯಾಳು, ನಾನು ಭಿಕ್ಷುಕ ಇದ್ದೀನಿ. ಬೆಳಗ್ಗೆಯಿಂದ ಒಂದೊಂದುಗಾಗಿ ಊಟಕ್ಕಾಗಿ ನಾನು ತಿರುಗ್ಲಾಗ್ತಿದ್ದೀನಿ. ನನಗೆ ಏನಾದ್ರೂ ಒಂದು ವಾರಕ್ಕಾಗಷ್ಟು ಊಟ ಕೊಡ್ಲಕ್ಕಾಗತ್ತ, ನಿನಗೆ ಕೊಡಪ್ಪ ಅಂತ ಕೈ ಮುಗಿದು ನಿಂದಿರ್ತಾನ. ಅವಾಗ ಶ್ರೀಮಂತ ಅಂತಾನ, ಯಪ್ಪ ಇಷ್ಟು ದೂರ ಯಾರು ಬಂದಿಲ್ಲ ನನ್ನ ಹತ್ರ ಕೇಳಕ್. ಅಲ್ಲೇ ನಮ್ಮವ್ರು ಯಾರಾದ್ರೂ ಇದ್ರೆ ಕಳಿಸ್ಕೊಡ್ತಾರ. ಆಗ ನೀನ್ ಇಷ್ಟು ದೂರ ಬಂದಿದ್ಯಾ ಅಂದ್ರ ನೀನ್ ನನಗೆ ಕೃಪೆ ಮಾಡ್ತೀಯಾ ಅಂತ ಕೇಳ್ತಾನ. ಯಾರು ಯಾರು ಶ್ರೀಮಂತ. ನೀನ್ ನನಗೆ ಕೃಪೆ ಮಾಡು. ಮಾತಾಡ್ಬೇಡ್ರ, ಮಾತಾಡಿದ್ರೆ ಹೋಗ್ಬಿಡ್ರಿ. ಏನ್ ಮಾತಾಡ್ತೀವಿ ಆಯ್ತಾ? ಅವಾಗ ನೋಡು, ನನಗೆ ಕೃಪೆ ಮಾಡು, ಕೃಪೆ ಮಾಡು ಅಂದಾಗ, ಯಪ್ಪ ನಾನು ಭಿಕ್ಷುಕ ಇದ್ದೀನಿ, ನಾನು ನಿನ್ನ ಹತ್ರ ಕೇಳಿ ಹೊಟ್ಟೆ ತುಂಬಿಸ್ಕೊಳಕ್ ಬಂದಿದ್ದೆ, ನನಗೆ ಭಿಕ್ಷೆ ಬೇಡ್ತಾ ಇದ್ರ? ಹೌದಪ್ಪ, ನೀನು ನನಗೆ ಕೃಪೆ ಮಾಡಿದ್ರಂದ್ರೆ ನಿನಗೆ ಬೇಡಿದಷ್ಟು ನಾನು ಕೊಡ್ತೀನಿ. ಅರ್ಧ ಸಾಮ್ರಾಜ್ಯ, ಎಡಗಡೆ ಕಾಣಿಸ್ತಕ್ಕಂಥ ಸಾಮ್ರಾಜ್ಯ ನಿನಗೆ ಕೊಡ್ತೀನಿ. ನೋಡು, 100 ಕಾರುಗಳವ. 100 ಕಾರ್ ಎಷ್ಟು ಕೋಟಿ ರೂಪಾಯಿ? ಲೆಕ್ಕ. ಸಂಪತ್ತ ಕಣ್ಣಿಗೆ ಕಾಣಿಸ ನಜರ್ ಎಲ್ಲಿ ತನ ಇರ್ತದ ಅಲ್ಲಿವರೆಗೂ ಸಂಪತ್ತದ. ಇಷ್ಟು ಎಡಕಿನ ಭಾಗದೆಲ್ಲ ಸಂಪತ್ತಿಗೆ ಒಡೆಯ ನೀನ್ ಆಗ್ತಿ, ನಾನು ಕೇಳಿದ್ದು ಕೊಡ್ತೀಯಾ ಅಂತ. ಅವಾಗ ಅವನಂತಾನ, ನನ್ನ ಹತ್ರ ಸಂಪತ್ತು ಕೇಳ್ತಾ ಇದ್ರು, ಏನ್ ಕೇಳ್ತಾ ಇದಾರ? ಅವನಿಗೆ ಅಚ್ಚಗಾಯ್ತು. ಯಪ್ಪ ನನ್ನ ಹತ್ರ ಏನದ ಕೇಳಕ ಇಲ್ಲ, ನಾನ್ ನಿನಗೆ ಒಂದು ವಸ್ತುವನ್ನ ತೋರಿಸ್ತೀನಿ. ಆ ವಸ್ತು ನನ್ನಲ್ಲಿ ಇಲ್ಲ, ಅದು ನಿನ್ನಲ್ಲಿ ಅದ, ನೀನು ಕೊಟ್ರೆ ಇದೆಷ್ಟೆಲ್ಲ ಕೊಡ್ತೀನಿ. ಮೊದಲು ಹೇಳು ಏನ್ ಬೇಕು ಅಂತ. ಅವಾಗ ಅವನಂತಾನ, ತನ್ನ 2 ಕೈಗಳನ್ನ ಮೇಲೆ ಕೆತ್ತಿ ತನ್ನ ಕೂಲಿಂಗ್ ಗ್ಲಾಸ್ ಅನ್ನ ತೆಗಿತಾನ. 2 ಕಣ್ಣುಗಳಿಲ್ಲದ ಕುರುಡ ಶ್ರೀಮಂತ. ಅವನಂತಾನ, ನಿನಗೆ ಎಡಕಿನ ಭಾಗ ಊಟ ಬೇಕಂದ್ರ ಎಡಕಿನ ಕಣ್ಣು ಕೊಡು, ಬಲಗಿನ ಪೂರ ಸಂಪತ್ತು ಬೇಕಂದ್ರ ಬಲಗಿನ ಒಂದು ಕಣ್ಣು ಕೊಡು. 2 ಕಣ್ಣು ನೀನು ಕೊಟ್ರ ಈ ಸಾಮ್ರಾಜ್ಯವನ್ನೇ ನಿನಗೆ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾನೆ. ಅವಾಗ ಯೋಚನೆ ಮಾಡಿದ ಭಿಕ್ಷುಕ, 2 ಕಣ್ಣಿಗೆ ಕೋಟಿ ಕೋಟಿ ಸಂಪತ್ತಾಗ ಒಡೆಯ ನಾನು ಆಗ್ತಾ ಇದ್ದೀನಿ ಅಂದ್ರೆ, ಅಂತ ಸಂಪತ್ತು ನನ್ನ ಹತ್ರ ಇಟ್ಟುಕೊಂಡು ನಾನು ಭಿಕ್ಷುಕ ಆದೀನಿ.
ಆದ್ರೆ ಆ ಸಂಪತ್ತೇ ಇವನಿಗೆಲ್ಲ ಶ್ರೀಮಂತ ಆಗಿದಾನ. ನಿಜವಾದ ಸಂಪತ್ತು ಯಾರು, ಸಂಪತ್ಭರಿತರು ಯಾರು, ಶ್ರೀಮಂತರು ಅಂತ ಅವಾಗ ಅರಿವಿನ ಕಣ್ಣು ತೆರೆದು, ಏ ಪರಮಾತ್ಮ, ನೀನು ಈ ಬೆಲೆ ಬಾಳ್ತಕ್ಕಂಥ, ಇಷ್ಟೆಲ್ಲ ಬೆಲೆ ಬಾಳ್ತಕ್ಕಂಥ ಸಂಪತ್ತಿದ್ರು ಸಹಿತ ಈ ಶ್ರೀಮಂತ ಕುರುಡಾಗ್ಯಾನ. ಆದ್ರೆ ಈ ದೇಹದಲ್ಲಿ ಇಟ್ಟಿರ್ತಕ್ಕಂಥ ಕಣ್ಣುಗಳ ಸಂಪತ್ತಿನ ಮುಂದೆ ಇದು ಜೀರೋ ಅದ. ಅದಕ್ಕೆ ಈ ಸಂಪತ್ತು ಕೊಟ್ರ ಅಂತಂದ್ರೆ ನಾನು ಇವನೊಂದು ಕುರುಡಾಗಿ ಕೊಡ್ತೀನಿ, ಅದು ಬೇಕಾಗಿಲ್ಲ ನನಗ. ಇವತ್ತಿನಿಂದ ಚಲೋ ಇಂಥ ಕಣ್ಣು ಕೊಟ್ಟಿ, ಕೈ ಕೊಟ್ಟಿ, ಕಾಲು ಕೊಟ್ಟಿ, ಬುದ್ಧಿ ಕೊಟ್ಟಿ, ಜ್ಞಾನ ಕೊಟ್ಟಿ, ಒಳ್ಳೆ ಮನಸ್ಸನ್ನು ಇಟ್ಟಿದ್ಯಾ. ಇವತ್ತು ನನ್ನ ಜೀವದ ಬೆಲೆ ಗೊತ್ತಾಯಿತು, ನನ್ನ ದೇಹದ ಬೆಲೆ ಗೊತ್ತಾಯಿತು. ನಾನು ಇವತ್ತು ದುಡಿದು ಇವನಿಗಿಂತ ದೊಡ್ಡ ಶ್ರೀಮಂತ ಆಗ್ತೀನಿ ಅಂತ ಅಲ್ಲಿಂದ ಹೊರಟ. ನೋಡಿ ಎಂತ ಅದ್ಭುತವಾಗಿರ್ತಕ್ಕಂಥ ಒಂದು ದೇಹ. ಯೋಚನೆ ಮಾಡ್ತೀನಿ. ಅದಕ್ಕೆ ಅಕ್ಕ ಬಹಳ ಚಂದ ಹೇಳ್ತಾಳ, ಪ್ರಸಾದಕಾಯ ಚನ್ನ ಮಲ್ಲಿಕಾರ್ಜುನ ಒಲಿಸ ಬಂದ ಪ್ರಸಾದಕಾಯ ಕೆಡಿಸಲಾಗದು. ಒಂಚೂರ್ನು ಸಹಿತ ಕೆಡಿಸಬಾರದು